ಖುಷಿ ತುಂಬ ಒಂದು ಕಡೆ, ಇನ್ನೊಂದು ಕಡೆ ಜನ ಹೇಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದಿದೆ. ಬಟ್ ಖಂಡಿತವಾಗ್ಲೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ನಾವು PRK ಪ್ರೊಡಕ್ಷನ್ ಮೂಲಕ ಮೊದಲನೇ ಸಿನಿಮಾ ಬರ್ತಿರೋದು ಬಂದು ಕವಲುದಾರಿ. ಅದಕ್ಕೆ ಏನೇನು ಮಾಡಬೇಕಂದ್ರೆ ಒಂದು ಸಿನಿಮಾಗೆ ಏನೇನು ಮಾಡಬೇಕು, ಒಂದು ಪ್ರೊಡಕ್ಷನ್ ಕ್ವಾಲಿಟಿಯಿಂದ ಹಿಡಿದು ಯಾವ ಥರವಾದ ಆ್ಯಕ್ಟ್ರ್ಗಳು, ಯಾವ ಥರವಾದ ಕ್ಯಾರೆಕ್ಟ್ರು, ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಇದಿಷ್ಟನ್ನು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟನ್ನು ಕೊಟ್ಟಿದ್ದೀವಿ. ಸೊ ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾ ಹೇಗೆ ಬರುತ್ತೆ, ಸಿನಿಮಾ ಹೇಗೆ ಮೂಡಿ ಬರುತ್ತೆ, ನಾವು ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡಬೇಕು. ಹೌದು 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 ಹೌದು. ಅಂದರೆ ಟೀಸರ್ಗಳಿರ್ಬೋದು, ಟ್ರೇಲರ್ಗಳಿರ್ಬೋದು, ಇದೆಲ್ಲ ಒಂದು ಸಿನಿಮಾ ಒಂದು ಮೊದಲನೇ ದೃಶ್ಯ ಅಂದರೆ ಹೇಗೆ ಕಾಣುತ್ತೆ, ಹೇಗಿರ್ಬೋದು ಅನ್ನೋದು. ಸೊ ಅದನ್ನು ತುಂಬ ಖುಷಿಪಟ್ಟು ಆ್ಯಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಮ್ಯೂಸಿಕಲ್ಲಿ ಕೂಡ ಏನಾಗುತ್ತೆ ಅಂದರೆ ಇದೊಂಥರ ಹೊಸ ಜನ್ರೇಷನ್ ಕೈಂಡ್ ಆಫ್ ಮ್ಯೂಸಿಕ್. ಇದು ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಕೆಲವರು ಬಂದು ಸುಮಾರು ಅಂತ ಹೇಳಿದ್ರು, ಇನ್ನು ಕೆಲವರು ತುಂಬ ಚೆನ್ನಾಗಿದೆ, ಇನ್ನು ಕೆಲವರು ತುಂಬ ಹೊಸದಾಗಿದೆ ಅಂತ ಹೇಳಿದ್ರು. ಏನಂದರೆ ಎಲ್ಲ ಹಾಡುಗಳು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ. ಅಂದರೆ ಒಂದು ಡುಯೆಟ್ ಸಾಂಗ್ ಅಥವಾ ಒಂದು ಸಿನಿಮಾಗೆ ಸಂಬಂಧಪಟ್ಟಿದ್ದ ಹಾಡುಗಳಿರಲ್ಲ ಇದು. ಸೊ ಹಾಗಾಗಿ ಹೊಸತನನ ಚೆನ್ನಾಗಿ ಇಂಪ್ರೂವ್ ಆಗಿ ಆ್ಯಕ್ಸೆಪ್ಟ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಮುಂದೆ ನೋಡಬೇಕು. ಬಟ್ ಈಗ ಒಂದು ಲೆವೆಲಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನನ್ನ ಕೆಲವರು ಗೆಳೆಯರು, ನಮ್ಮ ಸಿನಿಮಾ ಸಂಬಂಧಪಟ್ಟಿದ್ದಂಥ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಖುಷಿಯಾಗುತ್ತೆ. ಸರ್, ಒಬ್ಬ ನಟ ಆಗಿ ನೀವು ಈ ಸಿನಿಮಾದಿಂದ ಆಚೆ ನಿಂತು ಸಿನಿಮಾ ನೋಡಿದಾಗ ಏನು ಅನ್ಸುತ್ತೆ? ಒಬ್ಬ ನಟ ಆಗಿ ನಮ್ಮ ಸಿನಿಮಾ ನಿಂತು ಆಚೆ ನೋಡಿದಾಗ, ಈ ಸಿನಿಮಾ ಬಿಟ್ಟು ಆಚೆ ನಿಂತು ನೋಡಿದಾಗ, ಪ್ರೊಡಕ್ಷನ್ ಆಗಿ ನೋಡಿದಾಗ, ಇದು ನನಗೆ ಹೊಸ್ತಲ್ಲ ಬಿಡಿ. ಆ್ಯಕ್ಚುಲಿ ಏನಂದರೆ ಸಿನಿಮಾ ನಟ ಆಗೋಕ್ಕೆ ಮುಂಚೆ ನಾನು ಪ್ರೊಡಕ್ಷನ್ ಮ್ಯಾನೇಜರನ್ನೇ. ಸೊ ಹಾಗಾಗಿ ಅಫ್ಕೋರ್ಸ್ ನಮ್ಮ ಫ್ಯಾಮ್ಲಿಲೇ ನೋಡ್ತಿದ್ದೆ ಸಿನಿಮಾಗಳನ್ನ. ಅಂದರೆ ಅಪ್ಪಾಜಿ ಅವ್ರದ್ದಿರ್ಬೋದು, ಶಿವಣ್ಣ ಅವ್ರದ್ದಿರ್ಬೋದು, ರಾಘಣ್ಣ ಅವ್ರದ್ದಿರ್ಬೋದು. ಆ್ಯಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್, ಪ್ರೊಡ್ಯೂಸರಾಗಿ ನೋಡ್ತಾ ಇದ್ದೆ. ಈಗ ಮತ್ತೆ ಅದಾದ ನಂತರ ಈಗ ಮತ್ತೆ ನೋಡ್ತಾ ಇದ್ದೆ. ಅದೇ ಥರ ಅಷ್ಟೇ. ಹೌದು. ಅಂದರೆ ಈ ಒಂದು ಪೋಸ್ಟಲ್ಲೇ ನಾವು ಫಸ್ಟ್ ಬಿಡುಗಡೆ ಮಾಡಿದಂಥ ಪೋಸ್ಟ್, ಯಾಕಂದರೆ ಅರ್ಧ ಟ್ರಾಫಿಕ್ ಪೊಲೀಸ್ ಕಾಸ್ಟ್ಯೂಮಲ್ಲಿ ಇರ್ತಾರೆ, ಇನ್ನರ್ಧ ಬಂದು ಸಿವಿಲ್ ಪೊಲೀಸಲ್ಲಿ ಇರುವಂಥ ಬಟ್ಟೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಪೊಲೀಸ್ನವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಇಲ್ಲ, ಆ್ಯಕ್ಚುಲಿ ಬಿಟ್ಸ್ ಆ್ಯಂಡ್ ಪೀಸಸ್, ಒಂದು ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ. ಅಂದರೆ ರೀ ರೆಕಾರ್ಡಿಂಗ್ ಇಲ್ಲದೆ ನೋಡಿರ್ತೀವಿ, ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸ್ ಆಗಿ. ಹೌದು ಹೌದು. ಅಲ್ಲ ಅಂದರೆ ಅಫ್ಕೋರ್ಸ್ ಅವತ್ತಿನ ದಿನ ಅಪ್ಪಾಜಿ ಅವ್ರದ್ದು, ಆಮೇಲೆ ತನ್ನ ತಾಯಿಯವ್ರದ್ದು ಇಬ್ಬರದ್ದು ಪೂಜೆ ಇದೆ. ಸೊ ಅವತ್ತೇ ರಿಲೀಸ್ ಆಗ್ತದೆ. ಬಟ್ ಅದೇ ಬೇರೆ, ಇದೇ ಬೇರೆ. ಸೊ ಸಿನಿಮಾಗೆ ಆಶೀರ್ವಾದ ಅಫ್ಕೋರ್ಸ್ ನಾವು ನಂಬಿರೋಂಥ ಆಡಿಯನ್ಸ್ ಮಾಡಬೇಕು. ಅವರ ಆಶೀರ್ವಾದ ನಮ್ಗೆ ಆಲ್ರೆಡಿ ಕೊಟ್ಟಾಯ್ತು ಬಿಡಿ. ಅವರಿಂದನೇ ನಾವು ಇಲ್ಲ ಫ್ರೈಡೇ ಅವತ್ತಿನ ಡೇಟ್ ಇತ್ತು ಅಂತ ಹೇಳಿ ರಿಲೀಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಹಿಂದೆ ನಿಂತ ನಮ್ಮ ಇಡೀ ಚಿತ್ರರಂಗದ ಕುಟುಂಬ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಸ್ನೇಹಿತರುಗಳು, ಬೇರೆ ಪ್ರೊಡ್ಯೂಸರ್ಗಳಿರ್ಬೋದು, ಬೇರೆ ಡಿಸ್ಟ್ರಿಬ್ಯೂಟರ್ಗಳಿರ್ಬೋದು, ಎಲ್ಲರೂ ತುಂಬ ಪ್ರೀತಿಯಿಂದ ಎಂಕರೇಜ್ ಮಾಡಿದ್ರು ಒಂದು ಸಿನಿಮಾ. ಇಲ್ಲ ನಾನು ಹಾಡಿದ್ದಾಡ ಅದು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಹಾಡಕ್ಕೆ ಹೋಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಚರಣ್ ಅದನ್ನು ಮೊದಲನೇ ಸಲ ಬಂದು ಕೇಳಿಸಿದಾಗ ನನಗೆ ಅಷ್ಟು ನಾನು ಹಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಸ್ಲೋ ಆಗಿ ಅಥವಾ ಈ ಹೈ ಪಿಚ್ಚು, ಲೋ ಪಿಚ್ಚು, ಬೇರೆ ಥರ ಎಕ್ಸ್ಪ್ರೆಷನ್ ಕೊಡೋದು, ಅವ್ರು ಬಂದು ಸಂಗೀತಗಳಲ್ಲಿ ಕೇಳಿದ್ರೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಆ್ಯಕ್ಚುಲಿ ಯಾವತ್ತೂ ನಾನು ಹಾಡೋದನ್ನ ಕಲ್ತಿಲ್ಲ. ಸೊ ಹಾಗಾಗಿ ಆ ಟೆನ್ಷನ್ ಇತ್ತು. ಬಟ್ ಅಲ್ಲಿ ಹಾಡಿಸ್ಬೇಕಾದ್ರೆ ಒಂದೊಳ್ಳೆ ಫೀಲ್ ಗುಡ್ ಫ್ಯಾಕ್ಟ್ರಿ ಇತ್ತು. ಸೊ ಹಾಗಾಗಿ ಚರಣ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಹಾಂ, ನನಗಲ್ಲ, ನನಗೆ ಆ್ಯಕ್ಚುಲಿ ಅದು ಅನಿಸಿದ್ದು ಬಂದು ನಮ್ಮ ಡೈರೆಕ್ಟರ್ ಹೇಮಂತ್ಗೆ. ಸೊ ಹೇಳಿದ್ರು ಈ ಥರ ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡೋದು, ಇಟ್ಸ್ ಮೋಸ್ಟ್ ವೆಲ್ಕಮ್, ನಿಮಗೆ ಏನೇನು ಕಾನ್ಸೆಪ್ಟ್ ಇರುತ್ತೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲ, ಕೊಡಬೇಕಾದ ಹಾಡು ಅದು ಈಸಿಯಾಗಿರೋದು ಕೊಡ್ತಾರೆ ಅಂದ್ಕೊಂಡೆ. ಬಟ್ ಅಫ್ಕೋರ್ಸ್ 2.5 ನಿಮಿಷದ ಹಾಡು. ಸೊ ಅದಕ್ಕೆ ಆ ಥರ ಬಂದಾಗ ಆ ಟೋನಲ್ಲಿ ಹಾಡೋಕ್ಕಾಗುತ್ತೋ ಇಲ್ಲೋ ಅಂತ ನನಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಸುಮಾರು ಪ್ರಯತ್ನ ಪಟ್ಟಿದ್ದೀನಿ. ಅಫ್ಕೋರ್ಸ್ ಅಜನೀಶ್ 1-2 ಹಾಡಾಡ್ಸಿದ್ದಾರೆ, ಆ ಥರ ಹರಿ ಅವ್ರು ಕೂಡ ಹಾಡಾಡ್ಸಿದ್ದಾರೆ ಮೆಲೋಡಿ ಸಾಂಗ್. ಸೊ ಚರಣ್ ಕೂಡ ಈಗ ಹಾಡಿಸ್ಬಿಟ್ರು. ಇಲ್ಲ, ನಾಟ್ ಎಕ್ಸಾಕ್ಟ್ಲಿ. ಈಗ ಏನಾಗ್ತದೆ ಅಂದರೆ ಆ್ಯಸ್ ಇಟ್ ಇಸ್ ಸಿನಿಮಾ ರಿಲೀಸ್ ಆದ ತಕ್ಷಣ ಮೊದಲನೇ ವಾರದಲ್ಲಿ ಪೈರಸಿ ಬಂದುಬಿಡುತ್ತೆ. ಸೊ ಪೈರಸಿನ ಅವಾಯ್ಡ್ ಮಾಡೋದನ್ನು ಎಲ್ಲರೂ ಹೇಳ್ತಾ ಬರ್ತಾ ಇದ್ದೀವಿ. ಎಲ್ಲ ಸಿನಿಮಾ ನಟರು ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಎಲ್ಲರೂ ಅವ್ರ ವಿಷನ್ನ ಹೇಳ್ತಾನೆ ಹೋಗ್ತಾರೆ. ಬಟ್ ಏನಾಗುತ್ತೆ,
ಡಿಜಿಟಲಲ್ಲಿ ಅದರದ್ದೇ ಆದಂಥ ಒಂದು ಪ್ರೈಸ್ ಇದೆ, ಅದರದ್ದೇ ಆದಂಥ ಒಂದು ಬೆನಿಫಿಟ್ ಇದೆ. ನಾಳೆ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ, ನಮ್ಮ ರಾಜ್ಯದಲ್ಲೂ ಒಂದು ಬೇರೆ ಥರವಾದ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಕಂಟ್ರಿಗಳಿಗೆ, ಬೇರೆ ಬೇರೆ ಭಾಷೆಯವ್ರಿಗೆ ಮುಟ್ಟೋಕೆ ಒಂದು ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ದಟ್ ಇಸ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾಗೆ. ಬಟ್ ಟೆಕ್ನಾಲಜಿ ಮುಂದೆ ಹೇಗೆ ಹೋಗ್ತಾ ಇರುತ್ತೆ ಅದನ್ನ ಪ್ರಕಾರ ನಾವು ಹೋಗಬೇಕು. ಮುಂಚೆ ಬಂದು 30-40 ಸಿನಿಮಾ ಬರ್ತಿತ್ತು, ಇವತ್ತು 200 ಸಿನಿಮಾ ಬರ್ತಾ ಇದೆ. ಆ 200 ಸಿನಿಮಾ ಜೊತೆಗೆ ಬೇರೆ ಬೇರೆ ಭಾಷೆಗಳಿಂದ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲ ಒಂದು 400 ಸಿನಿಮಾ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕಕ್ಕೆ ಬಂದು ಬೀಳ್ತಾ ಇದೆ. ಸೊ ಹಾಗಾಗಿ ಕಂಟೆಂಟ್ ಬೇಸ್ಡ್ ಅನ್ನೋದಕ್ಕಿಂತನೂ ಏನೋ ಒಂದು ಸ್ಪಾರ್ಕ್ ಆಗಬೇಕು ನಮ್ಮ ಪ್ರೊಡಕ್ಷನ್ ಕಂಪನಿಗೆ. ಏನಕ್ಕೆ ಆ ಸಿನಿಮಾ ಮಾಡಬೇಕು ಅಂತ ಅಂದರೆ ಕಮರ್ಷಿಯಲ್ ಸಿನಿಮಾ ಮಾಡಲ್ಲ ಅಂತಲ್ಲ, ಎಲ್ಲ ಥರದ ಸಿನಿಮಾನು ಮಾಡ್ತೀವಿ. ಬಟ್ ಇನಿಷಿಯಲ್ ಇದ್ರ ಮೂಲಕ ಶುರು ಮಾಡಿದ್ವಿ. ಅಂದರೆ PRK ಬಂದು ವಜ್ರೇಶ್ವರಿ ಇದೆ. ಸೊ ಈಗ ತಿರ್ಗಿ ವಜ್ರೇಶ್ವರಿ ಹೆಸರಲ್ಲೂ ಸಿನಿಮಾಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಿನಿಮಾ ಮಾಡಬೇಕು ಅಂತ ಅಷ್ಟೇ. ಹಾಂ ಹಾಂ, ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಏನಂದರೆ ಇದೊಂದು ರಿಯಾಲಿಟಿ, ಇನ್ನೊಂದೇನೆಂದರೆ ಕವಲುದಾರಿ ಹೆಸರಲ್ಲೇ ಇದೆ, ಹುಡ್ಕೊಂಡು ಹೋಗೋದು. ಸೊ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಹಾಂ, ಆ ಥರನ ಅದು ನನಗೆ ಗೊತ್ತಿಲ್ಲ, ಪಿಕ್ಚರ್ ಬಂದ ಮೇಲೆ ಹೇಳೋಕ್ಕಾಗದು. ಹಾಂ, ಸುದ್ದಿ ಇದೆಯಾ? ಯಾಕೆ ಮಾಡ್ತೀನಿ, ನಮ್ಮದೇ ಕಂಪ್ನಿ. ಇಲ್ಲ ಆ ಥರ ಅಲ್ಲ, ಟೈಮ್ ನಡೀತಾ ಇದೆ. ಇನ್ನೂ ಈಗ ತಾನೇ ಯುವರತ್ನ ನಡೀತಾ ಇದೆ. ಒಂದು 3 ಶೆಡ್ಯೂಲ್ ಮುಗಿದಿದೆ. ಸೊ ಆ ಸಿನಿಮಾ ಆಗಬೇಕು, ಇನ್ನೊಂದು 2 ಸಿನಿಮಾ ಜೊತೆಗಿದೆ. ಇಲ್ಲ ಸರ್, ಇಲ್ಲ 100 ಇಲ್ಲ, ಕೆಲಸ ಅಂತೂ 3 ಪಿಕ್ಚರ್ಗೂ ಮಾಡ್ತಾ ಇದ್ದೀನಿ. ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಹಾಂ, ಯುವರತ್ನ ಒಂದೇನೆ. ಪ್ರೊಡಕ್ಷನ್ ಅಲ್ಲ, ಸಾರಿ, PRK ಪ್ರೊಡಕ್ಷನಲ್ಲಿ ಮೊದಲನೇ ಸಿನಿಮಾ ಅಫ್ಕೋರ್ಸ್ ಈ ಕವಲುದಾರಿ ಆದಮೇಲೆ ಮಾಯಾಬಜಾರ್ ಆದಮೇಲೆ ಮೋಸ್ಟ್ ಪ್ರಾಬಬ್ಲಿ ಲಾ. ಆ 2 ಪಿಕ್ಚರ್ ಒಟ್ಟಿಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದು 3 ತಿಂಗಳ ಗ್ಯಾಪ್ ಅಥವಾ 2 ತಿಂಗಳ ಗ್ಯಾಪಲ್ಲಿ ರಿಲೀಸ್ ಮಾಡ್ತೀವಿ. ರಘು ಸಮರ್ಥ ಅದು ಮುಗಿದಿದೆ ಆಲ್ಮೋಸ್ಟ್. ನಮ್ಮ ರಾಗಿಣಿ ಪ್ರಜ್ವಲ್ ದೇವರಾಜ್ ಅವರ ಡಾಟರ್ ಇನ್ ಲಾ, ಪ್ರಜ್ವಲ್ ದೇವರಾಜ್ ವೈಫ್. ಸೊ ಶಿ ಈಸ್ ಆ್ಯಕ್ಟಿಂಗ್ ಆಸ್ ದಿ ಹೀರೋಯಿನ್. ಥ್ಯಾಂಕ್ ಯು.